ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಅಬ್ರಹಾಂ ಓಸ್ಲರ್ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 6.6 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಅಬ್ರಹಾಂ ಓಸ್ಲರ್ ನ ತೋರಿಸ್ತಾರೆ. ಈತ ತನ್ನ ಹೆಂಡತಿ ಮತ್ತು ಮಗಳ ಜೊತೆ ಒಂದು ವೆಕೇಶನ್ಗೆ ಹೋಗಿರ್ತಾನೆ. ಈತ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಆಗ ಒಬ್ಬ ಕಾನ್ಸ್ಟೇಬಲ್ ಈತನಿಗೆ ಕಾಲ್ ಮಾಡಿ, ಸರ್, ಒಂದು ಹೋಟೆಲ್ ನಲ್ಲಿ ಇಬ್ಬರು ಫಾರಿನರ್ ನ ಕೊಂದಿದ್ದಾರೆ. ನೀವು ವೊಕೇಶನ್ ಅಲ್ಲಿ ಇದ್ರಂತ ಗೊತ್ತು, ಆದ್ರೆ ನೀವು ಇಲ್ಲಿ ಬಂದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಓಸ್ಲರ್, ಸರಿ ಆಯ್ತು, ನಾನು ಬರ್ತೀನಿ, ಲೊಕೇಶನ್ ಕಳಿಸು ಅಂತ ಹೇಳ್ತಾನೆ. ಈಗ ಅಬ್ರಹಾಂ ತನ್ನ ಕಾರನ್ನು ತಗೊಂಡು ಆ ಲೊಕೇಶನ್ ಕಡೆ ಹೋಗ್ತಿರ್ತಾನೆ. ಇನ್ನು ದಾರಿಯಲ್ಲಿ ಓಸ್ಲರ್ ಹೋಗ್ತಿದ್ದಾಗ ತನ್ನ ಒಬ್ಬ ಟೀಮ್ ಮೆಂಬರ್ ಗೆ ಕಾಲ್ ಮಾಡಿ, ಸರಿಯಾಗಿ ನೀವು ನನಗೆ ಹಾಲಿಡೇ ಕೂಡ ಮಾಡೋಕೆ ಬಿಡ್ತಿಲ್ಲ, ಇಂಥ ಟೈಮಲ್ಲಿ ಡ್ಯೂಟಿಗೆ ಕರೀತೀರಾ ಅಂತ ಕೇಳ್ತಾನೆ. ಆಗ ಆತ, ಇಲ್ಲ ಸರ್, ನಾವ್ಯಾವಾಗ ನಿಮಗೆ ಕಾಲ್ ಮಾಡಿದ್ದು, ಯಾವ ಡ್ಯೂಟಿ ಅಂತ ಕೇಳ್ತಾನೆ. ಇದನ್ನ ಕೇಳಿ ಓಸ್ಲರ್ ಶಾಕ್ ಆಗ್ತಾನೆ. ಅವನಿಗೆ ತನ್ನ ಹೆಂಡತಿ ಮತ್ತು ಮಗು ನೆನಪಾಗುತ್ತೆ. ಅವನು ತಕ್ಷಣ ತನ್ನ ಹೋಟೆಲ್ ರೂಮ್ಗೆ ಹೋಗ್ತಾನೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಮನೆ ಸಾಮಾನೆಲ್ಲ ಅಸ್ತವ್ಯಸ್ತ ಆಗಿರುತ್ತೆ. ಯಾರೋ ಈತನನ್ನ ಟ್ರ್ಯಾಪ್ ಮಾಡಿ ಅವನ ಹೆಂಡತಿ ಮತ್ತು ಮಗುನ ಕಿಡ್ನಾಪ್ ಮಾಡಿ ತಗೊಂಡು ಹೋಗಿರ್ತಾರೆ. ಸೀನೀಗ ಇಲ್ಲಿಂದ 3 ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿವರೆಗೆ ಓಸ್ಲರ್ ಹೆಂಡತಿ ಮತ್ತು ಮಗು ಸಿಕ್ಕಿರಲ್ಲ. ಇಲ್ಲಿ ಓಸ್ಲರ್ ತನ್ನ ಹೆಂಡತಿ ಮತ್ತು ಮಗು ಮಿಸ್ ಆಗಿದ್ದಕ್ಕೆ ತುಂಬಾ ಡಿಪ್ರೆಷನ್ಗೆ ಹೋಗಿರ್ತಾನೆ. ಅವನು ಸರಿಯಾಗಿ ನಿದ್ದೆ ಮಾಡದೆ ಅವನಿಗೆ ಎಲ್ಯೂಸಿನೇಷನ್ ಕೂಡ ಆಗ್ತಿರುತ್ತೆ. ಇನ್ನು ರಾತ್ರಿ ಆದಾಗ ಓಸ್ಲರ್ ವಿನೀತ್ ಅನ್ನೋ ಒಬ್ಬ ವ್ಯಕ್ತಿಯ ಸ್ಟೇಟ್ಮೆಂಟ್ ನೋಡ್ತಿರ್ತಾನೆ. ಇಲ್ಲಿ ನಮಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ವಿನೀತೆ ಓಸ್ಲರ್ ಹೆಂಡತಿ ಮತ್ತು ಮಗುನ ಕೊಂದಿರ್ತಾನೆ. ಏಕೆಂದ್ರೆ ವಿನೀತ್ ಒಬ್ಬ ಡ್ರಗ್ ಡೀಲರ್ ಆಗಿರ್ತಾನೆ. ಓಸ್ಲರ್ ಅವನನ್ನ ಅರೆಸ್ಟ್ ಮಾಡಿರ್ತಾನೆ. ಅದಕ್ಕೆ ಅವನು ಸೇಡು ತೀರಿಸೋಬೇಕಂತ ಓಸ್ಲರ್ ಹೆಂಡತಿ ಮತ್ತು ಮಗುನ ಕಿಡ್ನಾಪ್ ಮಾಡಿ ಅವರನ್ನ ಕೊಂದು ಕಾಡಲ್ಲಿ ಹೂತಾಕಿರ್ತಾನೆ. ಇದಕ್ಕೆ ಸಾಕ್ಷಿಯಾಗಿ ಅವರಿಗೆ ವಿನೀತ್ ಹತ್ರ ಸಿಕ್ಕ ಚಾಕು ಮೇಲೆ ಓಸ್ಲರ್ ಹೆಂಡತಿ ಮತ್ತು ಮಗುವಿನ ಬ್ಲಡ್ ಸ್ಯಾಂಪಲ್ಸ್ ಇರುತ್ತೆ. ಆದ್ರೆ ವಿನೀತ್ ಅವತ್ತು ಫುಲ್ ಆಗಿ ಡ್ರಗ್ಸ್ ಕುಡಿದಿದ್ದರಿಂದ ಅವನು ಅವರ ಹೆಂಡತಿ ಮಗುನ ಎಲ್ಲಿ ಹೂತಾಕಿದ್ದಾನೆ ಅಂತ ಅವನಿಗೆ ನೆನಪೇ ಇರಲ್ಲ. ಈಗ ಮಾರನೇ ದಿನ ಓಸ್ಲರ್ ಒಬ್ಬ ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ರ ಹೋಗ್ತಾನೆ. ಇಲ್ಲಿ ಡಾಕ್ಟರ್ ಓಸ್ಲರ್ ಪರಿಸ್ಥಿತಿ ನೋಡಿ, ನೀವು ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿ ಮತ್ತು ಚೆನ್ನಾಗಿ ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಓಸ್ಲರ್ ಮಾತ್ರ ಕೇಳ್ತಿರಲ್ಲ. ಯಾಕಂದ್ರೆ ಅವನಿಗೆ 24 ತಾಸು ತನ್ನ ಹೆಂಡತಿ ಮಗು ನೆನಪಾಗ್ತಿರುತ್ತೆ. ಈಗ ಓಸ್ಲರ್ ಅಲ್ಲಿಂದ ಜೈಲ್ಗೆ ಹೋಗ್ತಾನೆ. ಅವನು ವಿನೀತ್ಗಾಗಿ ಬಿರಿಯಾನಿ ತಗೊಂಡು ಹೋಗಿರ್ತಾನೆ. ಇಲ್ಲಿ ಓಸ್ಲರ್ ವಿನೀತ್ಗೆ, ನನ್ನ ಹೆಂಡತಿ ಮತ್ತು ಮಗುನ ಎಲ್ಲಿ ಹೂತಾಕಿದ್ದೆ ಕೇಳು ಅಂತ ಕೇಳ್ತಿರ್ತಾನೆ. ವಿನೀತ್ ಮಾತ್ರ, ಇಲ್ಲ ಸರ್, ನನಗೆ ನೆನಪಿಲ್ಲ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ನವೀನ್ ಅನ್ನೋ ಒಬ್ಬ IT ಎಂಪ್ಲಾಯ್ ಕಡೆ ಶಿಫ್ಟ್ ಆಗುತ್ತೆ. ಈತ ತನ್ನ ಶಿಫ್ಟ್ ನ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಹೋಗ್ತಿರ್ತಾನೆ. ಇವನು ದಾರಿಯಲ್ಲಿ ಬೈಕ್ ಮೇಲೆ ಹೋಗ್ತಿದ್ದಾಗ ತನ್ನ ಗರ್ಲ್ ಫ್ರೆಂಡ್ ಮಾಯ ಜೊತೆ ಮಾತಾಡ್ತಾ ಹೋಗ್ತಿರ್ತಾನೆ. ಆಗ ಹಿಂದೆಯಿಂದ ಬಂದ ಒಂದು ಬುಲೆರೋ ಗಾಡಿ ಇವನ ಗಾಡಿಗೆ ಗುದ್ಬಿಡುತ್ತೆ. ಇದರಿಂದ ನವೀನ್ಗೆ ಆಕ್ಸಿಡೆಂಟ್ ಆಗಿ ಕೆಳಗೆ ಬೀಳ್ತಾನೆ. ಆಗ ಅಲ್ಲೇ ಇದ್ದ ಅಕ್ಕಪಕ್ಕದ ಜನ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ ಕರೀತಾರೆ. ಆಗ ಆಂಬ್ಯುಲೆನ್ಸ್ ಬಂದು ನವೀನ್ ನ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾರೆ. ಇಲ್ಲಿ ಬಂದಾಗ ನವೀನ್ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಡಾಕ್ಟರ್ ತಕ್ಷಣ ಇವನಿಗೆ ಆಪರೇಷನ್ ಮಾಡ್ತಾರೆ. ಈಗ ನವೀನ್ಗೆ ಎಚ್ಚರಿಕೆ ಆದಾಗ ಅಲ್ಲಿ ಮಾಯಾ ಕೂಡ ಬಂದಿರ್ತಾಳೆ. ಆದ್ರೆ ನವೀನ್ಗೆ ಈಗ ತನ್ನ ಕಾಲೇ ಫೀಲ್ ಆಗ್ತಿರಲ್ಲ. ಇದರಿಂದ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಅವನು ತನ್ನ ಕಾಲೇ ಮುರಿದೋಗಿದೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಡಾಕ್ಟರ್ ಅವನಿಗೆ, ಭಯಪಡಬೇಡ, ಇದು ಟೆಂಪರರಿ, ಈಗ ತಾನೇ ಆಪರೇಷನ್ ಮಾಡಿದೀವಿ, ಸ್ವಲ್ಪ ಹೊತ್ತಾದ್ಮೇಲೆ ನಿನ್ನ ಕಾಲ್ ನಿನಗೆ ಫೀಲ್ ಆಗುತ್ತೆ ಅಂತ ಹೇಳ್ತಾನೆ. ಇನ್ನು ಡಾಕ್ಟರ್, ಇವತ್ತು ನವೀನ್ ಬರ್ತ್ಡೇ ಇದೆ, ಅದಕ್ಕೆ ಇವತ್ತು ನಾವು ಕೇಕ್ ಕಟ್ ಮಾಡೋಣ ಅಂತ ಅವನನ್ನ ಮೋಟಿವೇಟ್ ಮಾಡ್ತಿರ್ತಾನೆ. ಈಗ ಮಾಯಾ ನವೀನ್ ಬರ್ತ್ಡೇ ಮಾಡ್ಬೇಕಂತ ಬೇಕರಿಗೆ ಹೋಗಿ ಒಂದು ಕೇಕ್ ಆರ್ಡರ್ ಮಾಡ್ತಾಳೆ. ಆಕೆ ಕೇಕ್ ತಗೊಂಡು ನವೀನ್ ವಾರ್ಡ್ಗೆ ಬಂದಾಗ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾಳೆ. ಏಕೆಂದ್ರೆ ಅತಿ ದಾರುಣವಾಗಿ ಯಾರೋ ನವೀನ್ ನ ಕೊಂದಿರ್ತಾರೆ. ಈಗ ಇಲ್ಲಿ ನವೀನ್ ಕೇಸ್ ನ ಹ್ಯಾಂಡಲ್ ಮಾಡೋಕೆ ಓಸ್ಲರ್ ಬರ್ತಾನೆ. ಈತ ಇಲ್ಲಿ ಬಂದು ನೋಡಿದಾಗ ಕಿಲ್ಲರ್ ನವೀನ್ ನ ಬ್ಲಡ್ ಲಾಸ್ ಮಾಡಿಸಿ ಅವನನ್ನ ಕೊಂದಿದ್ದಾನೆ ಅಂತ ಅರ್ಥವಾಗುತ್ತೆ. ಇನ್ನು ಕಿಲ್ಲರ್ ಇಲ್ಲಿ ಒಂದು ಲೆಟರ್ ನ ಕೂಡ ಬಿಟ್ಟು ಹೋಗಿರ್ತಾನೆ ಮತ್ತು ಅದರಲ್ಲಿ ಬೆಡ್ ಕಾನ್ವರ್ಸಿಸ್ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಬರೆದಿರುತ್ತೆ. ಈಗ ಓಸ್ಲರ್ ನವೀನ್ ಫೋನ್ ನ ಚೆಕ್ ಮಾಡ್ತಾನೆ. ಆಗ ಅವನು ಲಾಸ್ಟ್ ಆಗಿ ಮಾಯಾಗೆ ಕಾಲ್ ಮಾಡಿರ್ತಾನೆ. ಇನ್ನು ಮಾಯಾ ಕಾಲ್ ಕಟ್ ಆದ್ಮೇಲೆ 8 ನಿಮಿಷ ಆದ್ಮೇಲೆ ಆಂಬ್ಯುಲೆನ್ಸ್ ಅಲ್ಲಿ ಬಂದಿರುತ್ತೆ. ಓಸ್ಲರ್ ಆ 8 ನಿಮಿಷದಲ್ಲಿ ಅಲ್ಲಿ ಏನ್ ನಡೆದಿರಬಹುದು ಅಂತ ಯೋಚನೆ ಮಾಡ್ತಾನೆ. ಈಗ ಇವರು ನವೀನ್ ತಂದೆ ಶಿವರಾಜ್ಗೆ, ನವೀನ್ಗೆ ಯಾರಾದ್ರೂ ಶತ್ರುಗಳಿದ್ರ ಅಂತ ಕೇಳ್ತಾರೆ. ಆಗ ನವೀನ್ ತಂದೆ, ಇಲ್ಲ, ಆತ ಒಬ್ಬ IT ಎಂಪ್ಲಾಯ್, ಆತನಿಗೆ ಯಾರು ಶತ್ರುಗಳಿರ್ತಾರೆ ಅಂತ ಕೇಳ್ತಾನೆ. ಇನ್ನು ಮಾಯಾಗೆ ಕೇಳಿದಾಗ ಆಕೆ ಕೂಡ ಹಾಗೆ ಹೇಳ್ತಾಳೆ. ಈಗ ಓಸ್ಲರ್ ಆ ಹಾಸ್ಪಿಟಲ್ ನಲ್ಲಿದ್ದ CCTV ಕ್ಯಾಮೆರಾ ಚೆಕ್ ಮಾಡ್ತಾನೆ. ಆದ್ರೆ ಅವರಿಗೆ ಅಲ್ಲಿ ಜಾಸ್ತಿ ಕ್ಲೂ ಏನೂ ಸಿಗಲ್ಲ. ಈಗ ಮಾರನೇ ದಿನ ಓಸ್ಲರ್ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಈತನಿಗೆ ಒಂದು ವಿಷಯ ಹೇಳ್ತಾನೆ. ಆಕ್ಚುಲಿ ಕಿಲ್ಲರ್ಗೆ ಬಾಡಿಯಲ್ಲಿದ್ದ ಯಾವ ನರನ ಕಟ್ ಮಾಡಿದ್ರೆ ಜಾಸ್ತಿ ಬ್ಲಡ್ ಲಾಸ್ ಆಗಿ ಸಾಯ್ತಾರೆ ಅಂತ ಗೊತ್ತಿತ್ತು. ಅವನು ತುಂಬಾ ನೀಟಾಗಿ ಈ ಕೊಲೆಯನ್ನ ಮಾಡಿದ್ದಾನೆ ಅಂತ ಹೇಳ್ತಾನೆ. ಈಗ ಓಸ್ಲರ್ ನವೀನ್ ಹೋಗ್ತಿದ್ದ ದಾರಿಯಲ್ಲಿದ್ದ CCTV ಕ್ಯಾಮೆರಾ ಚೆಕ್ ಮಾಡ್ತಾನೆ. ಆಗ ಅವರಿಗೆ ನವೀನ್ಗೆ ಆಕ್ಸಿಡೆಂಟ್ ಆಗಿ ಬಿದ್ದ ಜಾಗದಿಂದ 10 ನಿಮಿಷ ದೂರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು ಅಂತ ಗೊತ್ತಾಗುತ್ತೆ. ಇವರು ಅದರ CCTV ಕ್ಯಾಮೆರಾ ಚೆಕ್ ಮಾಡಿದಾಗ ಆ ದಾರಿಯಲ್ಲಿ ಅವತ್ತು 10 ರಿಂದ 15 ಗಾಡಿಗಳು ಹೋಗಿದ್ವು ಅಂತ ಗೊತ್ತಾಗುತ್ತೆ. ಇನ್ನು ಅದೇ ದಿನ ರಾತ್ರಿ ಒಬ್ಬ ವ್ಯಕ್ತಿ ತನ್ನ ಬೈಕ್ ಮೇಲೆ ಹೋಗ್ತಿದ್ದಾಗ ಅಲ್ಲಿ ಒಂದು ಗ್ಯಾಂಗ್ ಬರುತ್ತೆ. ಈ ಗ್ಯಾಂಗ್ ಈ ವ್ಯಕ್ತಿನ ಕೊಲ್ಲೋಕೆ ಇವನ ಮೇಲೆ ಚಾಕುನಿಂದ ಅಟ್ಯಾಕ್ ಮಾಡ್ತಾರೆ. ಅಷ್ಟೊತ್ತಿಗೆ ನವೀನ್ಗೆ ಆಕ್ಸಿಡೆಂಟ್ ಮಾಡಿದ್ದ ಅದೇ ಬುಲೆರೋ ಅಲ್ಲಿಗೆ ಬರುತ್ತೆ. ಇದರಿಂದ ಆ ಗ್ಯಾಂಗ್ ಅಲ್ಲಿಂದ ಓಡೋಗ್ತಾರೆ. ಈಗ ಆ ಬುಲೆರೋದಿಂದ ಒಬ್ಬ ವ್ಯಕ್ತಿ ಕೆಳಗಿಳಿತಾನೆ. ಈತ ಮಾಸ್ಕ್ ಹಾಕೊಂಡಿರ್ತಾನೆ. ಈತ ಹೋಗಿ ಆ ವ್ಯಕ್ತಿನ ಎತ್ಕೊಂಡು ಬಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾನೆ. ಅವನು ಹಾಸ್ಪಿಟಲ್ ನಲ್ಲಿ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಡಾಕ್ಟರ್ ಆ ವ್ಯಕ್ತಿನ ಕಾಪಾಡ್ತಾರೆ.
ಈಗ ಅದೇ ದಿನ ರಾತ್ರಿ ಮತ್ತೆ ಆ ಕಿಲ್ಲರ್ ಅಲ್ಲಿಗೆ ಬರ್ತಾನೆ. ಈತ ಬಂದು ಆ ವ್ಯಕ್ತಿಗೆ ನರ ಕಟ್ ಮಾಡಿ ಮತ್ತೆ ಇವನನ್ನ ಸಾಯಿಸ್ಬಿಡ್ತಾನೆ. ಅಂದ್ರೆ ಯಾವ ವ್ಯಕ್ತಿ ಇವನನ್ನ ಕಾಪಾಡಿದ್ನೋ ಅದೇ ವ್ಯಕ್ತಿ ಮತ್ತೆ ಇವನನ್ನ ಕೊಂದಿರ್ತಾನೆ. ಈಗ ಮಾರನೇ ದಿನ ಓಜ್ಲರ್ ಅಲ್ಲಿಗೆ ಬರ್ತಾನೆ. ಈ ಕೇಸ್ನು ಕೂಡ ಓಜ್ಲರೇ ನೋಡ್ತಿರ್ತಾನೆ. ಇಲ್ಲಿ ಓಜ್ಲರ್ ನವೀನ್ ಕೊಂದ ಸೇಮ್ ಪ್ಯಾಟರ್ನ್ ಅಲ್ಲಿ ಕಿಲ್ಲರ್ ಈತನನ್ನ ಕೊಂದಿದ್ದಾನೆ ಅಂತ ಅರ್ಥ ಮಾಡ್ಕೋತಾನೆ. ಇಲ್ಲಿ ಕೂಡ ಒಂದು ಲೆಟರ್ ಇರುತ್ತೆ, ಅದರಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬರ್ದಿರುತ್ತೆ. ಓಜ್ಲರ್ ಆ ಲೆಟರ್ ನ ನೋಡಿ ನವೀನ್ ಕೇಸ್ ಅಲ್ಲಿ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಬರ್ದಿತ್ತು, ಆದ್ರೆ ಈ ಕೇಸಲ್ಲಿ ಬರೀ ಹ್ಯಾಪಿ ಬರ್ತ್ಡೇ ಅಂತ ಬರ್ದಿದೆ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಓಜ್ಲರ್ ಆ ಹಾಸ್ಪಿಟಲ್ ನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡ್ತಾನೆ. ಇವನು ಇಲ್ಲಿ ಬುಲೆರೋ ಗಾಡಿನ ನೋಡ್ತಾನೆ. ಈಗ ಓಜ್ಲರ್ ಆ ಸತ್ತ ವ್ಯಕ್ತಿಯ ತಂದೆ ಹತ್ರ ಹೋಗಿ ಮಾತಾಡ್ತಾನೆ. ಈತನ ಹೆಸರು ರಾಘವನ್ ಆಗಿರುತ್ತೆ. ಈತ ಒಬ್ಬ ಕುಡುಕ ಆಗಿರ್ತಾನೆ. ಈತನಿಂದ ಓಜ್ಲರ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಏನು ಸಿಗಲ್ಲ. ಈಗ ಈ ನ್ಯೂಸ್ ಮೀಡಿಯಾದಲ್ಲಿ ಲೀಕ್ ಆಗುತ್ತೆ. ಇದರಿಂದ ಮೀಡಿಯಾದವರು ಪೊಲೀಸರಿಗೆ ಕ್ವಶನ್ ಕೇಳ್ತಿರ್ತಾರೆ. ಮೀಡಿಯಾದವರು ಆ ಕಿಲ್ಲರ್ಗೆ ಬರ್ತ್ಡೇ ಕಿಲ್ಲರ್ ಅಂತ ಹೆಸರಿಡ್ತಾರೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಕಿಲ್ಲರ್ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾನೆ. ಅಲ್ಲಿ ಅಶೋಕ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಈ ಕಿಲ್ಲರ್ ಅಶೋಕ್ಗೆ ಒಂದು ಲಡ್ಡು ಕೊಡ್ತಾನೆ. ಅಶೋಕ್ ಅದನ್ನ ತಿಂದಾಗ ಸ್ವಲ್ಪ ಹೊತ್ತಿಗೆ ಅವನು ವಿಚಿತ್ರವಾಗಿ ಆಡಿ ಕೆಳಗೆ ಬಿದ್ದು ಬಿಡ್ತಾನೆ. ಈಗ ರೆಸ್ಟೋರೆಂಟ್ ನಲ್ಲಿದ್ದ ಜನ ಅವನನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲ್ಗೆ ಬಂದಾಗ ಅಶೋಕ್ಗೆ MRI ಸ್ಕ್ಯಾನಿಂಗ್ ಮಾಡ್ತಿರ್ತಾರೆ. MRI ಸ್ಕ್ಯಾನಿಂಗ್ ಮಾಡ್ತಿದ್ದಾಗ ಅಲ್ಲಿ ಕರೆಂಟ್ ಹೋಗುತ್ತೆ. ಆಗ MRI ಸ್ಕ್ಯಾನಿಂಗ್ ಮಾಡ್ತಿದ್ದ ಟೆಕ್ನಿಷಿಯನ್ ಕರೆಂಟ್ ಏನಾಯ್ತು ಅಂತ ನೋಡೋಕೆ ಕೆಳಗೆ ಹೋಗ್ತಾನೆ. ಆಗ ಅಲ್ಲಿ ಕಿಲ್ಲರ್ ಡಾಕ್ಟರ್ ವೇಷದಲ್ಲಿ ಬರ್ತಾನೆ. ಈತ ಇಲ್ಲಿ ಬಂದು ಅಶೋಕ್ನ ಕೊಂದು ಬಿಡ್ತಾನೆ. ಈಗ ಈ ವಿಷಯ ಓಜ್ಲರ್ಗೆ ಹೇಳಲಾಗುತ್ತೆ. ಓಜ್ಲರ್ ಇಲ್ಲಿ ತನ್ನ ಟೀಮ್ ಜೊತೆ ಬರ್ತಾನೆ. ಇಲ್ಲಿ ಓಜ್ಲರ್ಗೆ ಇದು ಸೇಮ್ ಕಿಲ್ಲರ್ ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಅಲ್ಲಿ ಮತ್ತೊಂದು ಲೆಟರ್ ಇರುತ್ತೆ, ಅದರಲ್ಲಿ ಹ್ಯಾಪಿ ಬರ್ತ್ಡೇ ಅಶೋಕ್ ಅಂತ ಬರ್ದಿರುತ್ತೆ. ಈಗ ಓಜ್ಲರ್ ರೆಸ್ಟೋರೆಂಟ್ಗೆ ಹೋಗಿ ಅಶೋಕ್ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಇಲ್ಲಿ ಅವನಿಗೆ ಅವತ್ತು ಅಶೋಕ್ಗೆ 6 ಜನ ಮೀಟ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಈಗ ಓಜ್ಲರ್ ಎಲ್ಲರನ್ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಆದ್ರೆ 5 ಜನ ಅಲ್ಲಿಗೆ ಬರ್ತಾರೆ. ಅವನು 6ನೇ ವ್ಯಕ್ತಿ ಅಲ್ಲಿಗೆ ಬರಲ್ಲ. ಆಗ ಇವರಿಗೆ ಆ 6ನೇ ವ್ಯಕ್ತಿ ರೆಸ್ಟೋರೆಂಟ್ಗೆ ಯಾವುದೋ ಸಾಮಾನು ಸಪ್ಲೈ ಮಾಡ್ತಿರ್ತಾನೆ ಅಂತ ಗೊತ್ತಾಗುತ್ತೆ. ಈಗ ಓಜ್ಲರ್ ಅಕೌಂಟ್ ಸೆಕ್ಷನ್ಗೆ ಹೋಗಿ ಆ ವ್ಯಕ್ತಿ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಇಲ್ಲಿ ಓಜ್ಲರ್ಗೆ ಆ ವ್ಯಕ್ತಿ ಹೆಸರು, ಅಕೌಂಟ್ ನಂಬರ್ ಮತ್ತು ಅಡ್ರೆಸ್ ಸಿಗುತ್ತೆ. ಆಕೆ ಹೆಸರು ಮಂಗಮ್ಮ ಆಗಿರುತ್ತೆ. ಆಕೆ ಕಳೆದ 6-7 ವರ್ಷಗಳಿಂದ ಈ ರೆಸ್ಟೋರೆಂಟ್ಗೆ ತುಪ್ಪ ಸಪ್ಲೈ ಮಾಡ್ತಿರ್ತಾಳೆ. ಆದ್ರೆ ಇವರು ಆ ಅಡ್ರೆಸ್ಗೆ ಹೋಗಿ ನೋಡಿದಾಗ ಮಂಗಮ್ಮ ತುಂಬಾ ವರ್ಷಗಳ ಹಿಂದೆ ಸತ್ತೋಗಿರ್ತಾಳೆ. ಕಿಲ್ಲರ್ ಮಂಗಮ್ಮ ಹೆಸರಲ್ಲಿ ರೆಸ್ಟೋರೆಂಟ್ಗೆ ತುಪ್ಪ ಸಪ್ಲೈ ಮಾಡ್ತಿರ್ತಾನೆ ಮತ್ತು ಅದೇ ಹೆಸರಿಗೆ ಪೇಮೆಂಟ್ ಕೂಡ ತಗೊಂಡಿರ್ತಾನೆ. ಇದನ್ನ ನೋಡಿ ಓಜ್ಲರ್ ಶಾಕ್ ಆಗ್ತಾನೆ. ಕಿಲ್ಲರ್ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ಈ ಕೇಸಲ್ಲಿ ಮುಂದೆ ಹೇಗೆ ಹೋಗ್ಬೇಕಂತ ಗೊತ್ತೇ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾನೆ. ಆಗ ಓಜ್ಲರ್ಗೆ ಒಂದು ವಿಷಯ ನೆನಪಾಗುತ್ತೆ. ಕಿಲ್ಲರ್ ತಾನು ಬರೆದಾದ ಲೆಟರ್ಸ್ ನಲ್ಲಿ ಕೆಲವೊಂದು ಕೋಡ್ಸ್ ನ ಮುಚ್ಚಿಟ್ಟಿರ್ತಾನೆ. ಅದು ಡಾಕ್ಟರ್ ಕೋಡ್ಸ್ ಆಗಿರುತ್ತೆ. ಆಗ ಅವನು ಅದನ್ನ ಹೇಗೆ ಡಿಕೋಡ್ ಮಾಡಬೇಕಂತ ಒಬ್ಬ ಫಿಸಿಷಿಯನ್ಗೆ ಕಾಲ್ ಮಾಡ್ತಾನೆ. ಆಗ ಡಾಕ್ಟರ್ ಓಜ್ಲರ್ಗೆ ಇಂಥ ಕೋಡ್ ಗಳನ್ನ ಕೋಲಿಕೋಡ್ ಮೆಡಿಕಲ್ ರಿಸರ್ಚ್ ಸೆಂಟರ್ ನಲ್ಲಿ ಸ್ಟೂಡೆಂಟ್ ಗಳು ಯೂಸ್ ಮಾಡ್ತಾರೆ, ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಈಗ ಓಜ್ಲರ್ ಅದೇ ಮೆಡಿಕಲ್ ಕಾಲೇಜ್ಗೆ ಬರ್ತಾನೆ. ಓಜ್ಲರ್ ಇಲ್ಲಿ ಬಂದು ನೋಡಿದಾಗ ಕ್ಲಾಸ್ ರೂಮ್ ಅಲ್ಲಿ ಅಂತ ಕೋಡ್ ಗಳನ್ನ ಬರೆದಿರುತ್ತೆ. ಇದೇ ಕೋಡ್ ಗಳನ್ನ ಕಿಲ್ಲರ್ ಆ 3 ಕೊಲೆ ಮಾಡಿದ ಮೇಲೆ ಅಲ್ಲಿ ಬರೆದಿಟ್ಟು ಹೋಗಿರ್ತಾನೆ. ಈಗ ಓಜ್ಲರ್ ಅಲ್ಲಿನ ಸೀನಿಯರ್ ಪ್ರೊಫೆಸರ್ಸ್ ನ ಕರೆದು ಇಲ್ಲಿ ತುಂಬಾ ವರ್ಷಗಳ ಹಿಂದೆ ಅಥವಾ ರೀಸೆಂಟ್ ಆಗಿ ಕೊಲೆ ಏನಾದ್ರೂ ನಡೆದಿತ್ತ ಅಂತ ಕೇಳ್ತಾನೆ. ಆದ್ರೆ ಅವರು ಇಲ್ಲ ಸರ್, ನಾವು ಇಲ್ಲಿ 25 ವರ್ಷದಿಂದ ಟೀಚಿಂಗ್ ಮಾಡ್ತಾ ಇದೀವಿ, ಇಂಥ ಘಟನೆಗಳು ಇಲ್ಲಿ ನಡೆದಿಲ್ಲ ಅಂತ ಹೇಳ್ತಾರೆ. ಈಗ ಓಜ್ಲರ್ ಅಶೋಕ್ ತಂದೆ ಹತ್ರ ಹೋಗ್ತಾನೆ ಮತ್ತು ಅವರಿಗೆ ನಿಮಗೆ ಯಾರಾದ್ರೂ ಶತ್ರುಗಳಿದ್ರ ಅಂತ ಕೇಳ್ತಾನೆ. ಆಗ ಆತ ಇಲ್ಲ ಸರ್, ನಾವು ಸುಮ್ಮನೆ ಬಿಸ್ನೆಸ್ ಮಾಡ್ತೀವಿ, ನಮಗೆ ಬಿಸ್ನೆಸ್ ಅಲ್ಲಿ ಶತ್ರುಗಳಂತ ಯಾರು ಇಲ್ಲ ಅಂತ ಹೇಳ್ತಾನೆ. ಈಗ ಓಜ್ಲರ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಅವತ್ತು ನವೀನ್ ಆಕ್ಸಿಡೆಂಟ್ ಆದಾಗ ಅದೇ ದಾರಿಯಿಂದ ಒಂದು ಲಾರಿ ಕೂಡ ಹೋಗಿರುತ್ತೆ. ಇವರು ಆ ಲಾರಿ ಡ್ರೈವರ್ ನ ಟ್ರಯಸ್ ಔಟ್ ಮಾಡಿ ಅವನನ್ನ ಹಿಡ್ಕೋತಾರೆ. ಓಜ್ಲರ್ ಅವನಿಗೆ ನೀನು ಅದೇ ದಾರಿಯಲ್ಲಿ ಹೋಗ್ತಿದ್ದೆ, ಆದ್ರೆ ನವೀನ್ಗೆ ಯಾಕೆ ಹೆಲ್ಪ್ ಮಾಡಿಲ್ಲ ಅಂತ ಕೇಳ್ತಾನೆ. ಆಗ ಆತ ಇಲ್ಲ ಸರ್, ನಾನು ಲಾರಿನ ನಿಂದ್ರಿಸಿದ್ದೆ, ನಾನು ಅವನ ಹತ್ರ ಹೆಲ್ಪ್ ಮಾಡೋಕೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಆತ ನನಗೆ ನೀನು ಇಲ್ಲಿಂದ ಹೋಗು, ನಾನು ನೋಡ್ಕೋತೀನಿ ಅಂತ ಹೇಳಿದ್ದ. ಆತ ಯಾವ್ದೋ ಡಿವೈಸ್ ಇಂದ ಮಾತಾಡ್ತಿದ್ದ ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದ ಇನ್ನೊಬ್ಬ ಇನ್ಸ್ಪೆಕ್ಟರ್ ಒಂದು ಡಿವೈಸ್ ಫೋಟೋನ ತೋರಿಸಿ ಇದೇ ಡಿವೈಸ್ ಇಂದ ನಾ ಮಾತಾಡ್ತಿದ್ದು ಅಂತ ಕೇಳ್ತಾನೆ. ಆಗ ಆ ಲಾರಿ ಡ್ರೈವರ್ ಹೌದು ಸರ್ ಅಂತ ಹೇಳ್ತಾನೆ. ಆಕ್ಚುಲಿ ಇದೊಂದು ಮೆಡಿಕಲ್ ಡಿವೈಸ್ ಆಗಿರುತ್ತೆ. ಯಾರಾದ್ರೂ ತಮ್ಮ ಸೌಂಡ್ ಅನ್ನ ಕಳ್ಕೊಂಡಿದ್ರೆ ಇದನ್ನ ಯೂಸ್ ಮಾಡಿ ಅವರು ಮಾತಾಡಬಹುದಾಗಿರುತ್ತೆ. ಎಕ್ಸಾಂಪಲ್, ಅವರು ಯಾವುದೇ ಕ್ಯಾನ್ಸರ್ ಅಥವಾ ಯಾವುದೇ ಒಂದು ಘಟನೆಯಿಂದ ತಮ್ಮ ವಾಯ್ಸ್ ಅನ್ನ ಕಳ್ಕೊಂಡಿದ್ರೆ ಈ ಡಿವೈಸ್ ಮೂಲಕ ಅವರು ಮಾತಾಡಬಹುದಾಗಿರುತ್ತೆ. ಈಗ ಓಜ್ಲರ್ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಇಂಥ ಡಿವೈಸ್ ನ ಸಿಟಿಯಲ್ಲಿ ಯಾರೆಲ್ಲ ಯೂಸ್ ಮಾಡ್ತಾರೋ ಅವರ ಲಿಸ್ಟ್ ಅನ್ನ ತರಿಸ್ತಾನೆ. ಇವರು ಈಗ ಲಿಸ್ಟ್ ಬಂದಾಗ ಅದರಲ್ಲಿದ್ದ ಮಕ್ಕಳು ಮತ್ತು ಮಹಿಳೆಯರನ್ನ ಸೈಡ್ ಮಾಡ್ತಾರೆ. ಇನ್ನು ಕೇವಲ ಗಂಡು ಮಕ್ಕಳನ್ನ ಮಾತ್ರ ಸರ್ಚ್ ಮಾಡ್ತಿರ್ತಾರೆ. ಆಗ ಅವನಿಗೆ ಇಲ್ಲಿ ಒಂದು ವ್ಯಕ್ತಿಯ ಮೇಲೆ ಡೌಟ್ ಬರುತ್ತೆ. ಈತನ ಹೆಸರು ಕೃಷ್ಣಮೂರ್ತಿ ಆಗಿರುತ್ತೆ. ಏಕೆಂದ್ರೆ ಕೃಷ್ಣಮೂರ್ತಿ ಮನೆ ಅದೇ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿರುತ್ತೆ. ಇವರು ಈಗ ಕೃಷ್ಣಮೂರ್ತಿಯ ಮನೆಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಅವರಿಗೆ ಕೃಷ್ಣಮೂರ್ತಿ ಸಿಗಲ್ಲ. ಇಲ್ಲಿ ಕೃಷ್ಣಮೂರ್ತಿ ತಾಯಿ ಕೃಷ್ಣಮೂರ್ತಿ ತುಂಬಾ ಚೆನ್ನಾಗಿ ಹಾಡ್ತಿದ್ದ. ಆದ್ರೆ 1989 ಅಲ್ಲಿ ಬಂದ ಒಂದು ಇನ್ಫೆಕ್ಷನ್ ಇಂದ ಅವನ ಸೌಂಡ್ ಎಲ್ಲ ಹೋಯ್ತು. ಆಗ ಅವನ ಆಪರೇಷನ್ ಇದೆ ಕೋಲಿಕೋಡ್ ಮೆಡಿಕಲ್ ಕಾಲೇಜ್ ನಲ್ಲಿ ನಡೆದಿತ್ತು ಅಂತ ಹೇಳ್ತಾಳೆ. ಮತ್ತು ಆಪರೇಷನ್ ಆದ್ಮೇಲೆ ಕೃಷ್ಣಮೂರ್ತಿ ತನ್ನ ವಾಯ್ಸ್ ಅನ್ನ ಪೂರ್ತಿಯಾಗಿ ಕಳ್ಕೊಂಡಿರ್ತಾನೆ. ಇನ್ನು ಸರ್ಜರಿ 30 ವರ್ಷಗಳ ಹಿಂದೆ ನಡೆದಿರುತ್ತೆ. ಅದಕ್ಕೆ ಪ್ರೊಫೆಸರ್ಸ್ಗೆ ಆ ಸರ್ಜರಿ ಬಗ್ಗೆ ಏನು ಗೊತ್ತಿರಲ್ಲ. ಈಗ ಇವರು ರಿಸರ್ಚ್ ಮಾಡಿದಾಗ ಇವರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ನವೀನ್ ತಂದೆ ಅದೇ ಕಾಲೇಜ್ ನಲ್ಲಿ ಆ ಟೈಮ್ ಅಲ್ಲಿ PG ಮಾಡ್ತಿರ್ತಾನೆ. ಇನ್ನು ಅದೇ ಕಾಲೇಜ್ ನಲ್ಲಿ ಅಶೋಕ್ ತಂದೆ ಕೂಡ ಓದ್ತಿರ್ತಾನೆ. ಆದ್ರೆ ಆತ ಯಾವುದೋ ಕಾರಣದಿಂದ ಅಲ್ಲಿ ಎಜುಕೇಶನ್ ನ ಅರ್ಧಕ್ಕೆ ನಿಲ್ಲಿಸಿ ಬಿಸ್ನೆಸ್ ಗೆ ಎಂಟ್ರಿ ಆಗಿರ್ತಾನೆ.
ಇದೆಲ್ಲ ಓಜ್ಲರ್ ಕಾಲೇಜ್ನಲ್ಲಿ ಎನ್ಕ್ವೈರಿ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ. ಇನ್ನು ಓಜ್ಲರ್ ನವೀನ್ ತಂದೆ ಮತ್ತು ಅಶೋಕ್ ತಂದೆ ಬಗ್ಗೆ ತಿಳ್ಕೊಳ್ಳೋಕೆ ಅದೇ ಕಾಲೇಜ್ನಲ್ಲಿ ಕೆಲಸ ಮಾಡದಿದ್ದ ಒಬ್ಬ ವ್ಯಕ್ತಿಗೆ ಸಾರಾಯಿ ಪಾರ್ಟಿ ಕೊಡ್ತಾನೆ. ಈತ ಓಜ್ಲರ್ಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಆಕ್ಚುಲಿ 1989 ನಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಆ ಕಾರಲ್ಲಿ ಶಿವರಾಜ್, ಶಿವಕುಮಾರ್, ಅಲೆಕ್ಸಾಂಡರ್ ಮತ್ತು ಜೇವಿಯರ್ ಇದ್ರು. ಈ 4 ಜನ ಅದೇ ಕಾಲೇಜ್ನಲ್ಲಿ PG ಮಾಡ್ತಿದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಓಜ್ಲರ್ ಮೊದಲು ಮತ್ತು ಸೆಕೆಂಡ್ಗೆ ನಡೆದ ಕೊಲೆಗೆ ಈ ಕಾಲೇಜ್ಗೆ ಲಿಂಕ್ ಇದೆ, ಆದ್ರೆ 3ನೇ ಮರ್ಡರ್ಗೆ ಏನು ಸಂಬಂಧ ಇರಬೇಕು ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ಓಜ್ಲರ್ಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ 3ನೇ ವ್ಯಕ್ತಿ ಸತ್ನಲ್ಲ, ಅವನ ತಂದೆ ಹೆಸರು ರಾಘವನ್ ಆಗಿರುತ್ತೆ. ಈತ ಒಬ್ಬ ಕುಡುಕ ಆಗಿರ್ತಾನೆ. ಈತ ಅದೇ ಕಾಲೇಜ್ನಲ್ಲಿ ಆ ಟೈಮಲ್ಲಿ ಪಿವನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸೊ ಈ ರೀತಿ ಓಜ್ಲರ್ಗೆ 3ನೇ ಕೊಲೆಗೂ ಆ ಕಾಲೇಜ್ಗೂ ಲಿಂಕ್ ಇದೆ ಅಂತ ಅರ್ಥವಾಗುತ್ತೆ. ಇನ್ನು ಉಳಿದದ್ದು ಅಲೆಕ್ಸ್ ಮತ್ತು ಝೇವಿಯರ್. ಅಲೆಕ್ಸ್ ದುಬೈನಲ್ಲಿರ್ತಾನೆ, ಅವನು ಇನ್ನೂ ಮದುವೆ ಆಗಿರಲ್ಲ. ಓಜ್ಲರ್ ಅಲೆಕ್ಸ್ಗೆ ಕಾಲ್ ಮಾಡಿ ನೀವು ಇಂಡಿಯಾಗೆ ಬರಬೇಡಿ ಅಂತ ಹೇಳ್ತಾನೆ. ಈಗ ಸೀನ್ ಝೇವಿಯರ್ ಕಡೆ ಶಿಫ್ಟ್ ಆಗುತ್ತೆ. ಈತ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಹೈ ಪೋಸ್ಟ್ ನಲ್ಲಿ ಇರ್ತಾನೆ. ಆದ್ರೆ ಸದ್ಯ ಈತನಿಗೆ ಯಾವುದೋ ಹೆಲ್ತ್ ಇಶ್ಯೂ ಇರುತ್ತೆ. ಅದಕ್ಕೆ ಅವನು ಡಾಕ್ಟರ್ನ ಹೋಗಿ ಭೇಟಿ ಆಗ್ತಾನೆ. ಇಲ್ಲಿ ಡಾಕ್ಟರ್ ಝೇವಿಯರ್ಗೆ ನಿಮಗೆ ಸರ್ಜರಿ ಮಾಡ್ಬೇಕಂತ ಅಪಾಯಿಂಟ್ಮೆಂಟ್ ಕೊಡ್ತಾನೆ. ಆಗ ಅಲ್ಲಿ ಓಜ್ಲರ್ ಬಂದು ಝೇವಿಯರ್ನ ಮೀಟ್ ಆಗ್ತಾನೆ. ಇಲ್ಲಿ ಓಜ್ಲರ್ಗೆ ಝೇವಿಯರ್ಗೆ ಒಬ್ಬ ಮಗಳಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ಆಕೆ ಈಗ ಸದ್ಯ ಫಾರಿನ್ ನಲ್ಲಿ ಇರ್ತಾಳೆ. ಸೊ ಕಿಲ್ಲರ್ ಆಕೆನ ಕೊಲ್ಲಕ್ಕಾಗಲ್ಲ ಅಂತ ಓಜ್ಲರ್ ಕನ್ಫರ್ಮ್ ಮಾಡ್ಕೋತಾನೆ. ಆಮೇಲೆ ಅವನು ಝೇವಿಯರ್ಗೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾನೆ. ಆದ್ರೆ ಇದನ್ನ ಕೇಳಿ ಝೇವಿಯರ್ ಏನು ರಿಯಾಕ್ಟ್ ಮಾಡಲ್ಲ. ಅವನು ಸೈಡಿಗೆ ಬಂದು ತನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಏನೋ ಮಾತಾಡ್ತಾನೆ. ಈಗ ಓಜ್ಲರ್ ಅಲ್ಲಿಂದ ಶಿವಕುಮಾರ್ ಮನೆಗೆ ಬರ್ತಾನೆ. ಇಲ್ಲಿ ಬಂದಾಗ ಇವನಿಗೆ ಶಿವಕುಮಾರ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಓಜ್ಲರ್ಗೆ ಅಲೆಕ್ಸ್ ಕೂಡ ಇಂಡಿಯಾಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಓಜ್ಲರ್ ಅಲೆಕ್ಸ್ ಹತ್ರ ಹೋಗಿ ನೀವ್ಯಾಕೆ ಇಂಡಿಯಾಗೆ ಬಂದ್ರಿ ಅಂತ ಕೇಳ್ತಾನೆ. ಆಗ ಆತ ದುಬೈನಲ್ಲಿ ಯಾರೋ ನನ್ನ ಮನೆಯನ್ನ ಅಬ್ಸರ್ವ್ ಮಾಡ್ತಿದ್ರು, ಅದಕ್ಕೆ ನನಗೆ ಭಯವಾಗಿ ಇಂಡಿಯಾಗೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಈಗ ಓಜ್ಲರ್ ಅಲೆಕ್ಸ್ಗೆ ಸೆಕ್ಯೂರಿಟಿ ಕೊಡಬೇಕಂತ ತನ್ನ ಟೀಮ್ ಜೊತೆ ಅಲೆಕ್ಸ್ ಮನೆಗೆ ಹೋಗ್ತಾನೆ. ಇವರು ಇಲ್ಲಿ ಮಾತಾಡ್ತಿದ್ದಾಗ ಅಲ್ಲಿ ಕಿಲ್ಲರ್ ಕಡೆಯ ರೌಡಿಗಳು ಬರ್ತಾರೆ. ಇವರು ಅಲೆಕ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಪೊಲೀಸರು ಮತ್ತು ಕಿಲ್ಲರ್ ಕಡೆಯ ರೌಡಿಗಳ ನಡುವೆ ಫೈಟ್ ಆಗುತ್ತೆ. ಆದ್ರೆ ಇದೇ ಫೈಟ್ ಅಲ್ಲಿ ಕಿಲ್ಲರ್ ಕಡೆಯವರು ಅಲೆಕ್ಸ್ ನ ಅಲ್ಲಿಂದ ತಗೊಂಡು ಹೋಗ್ಬಿಡ್ತಾರೆ. ಆದ್ರೆ ಓಜ್ಲರ್ಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ. ಈತ ಆತನ ಮಾರ್ಕ್ಸ್ ತೆಗೆದು ನೋಡಿದಾಗ ಈತ ಕೃಷ್ಣಮೂರ್ತಿ ಆಗಿರ್ತಾನೆ. ಈಗ ಓಜ್ಲರ್ ಅವನನ್ನ ಹೊಡೆದು ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಕೃಷ್ಣಮೂರ್ತಿ ಮಾತ್ರ ಏನು ಹೇಳದೆ ಸುಮ್ಮನಿರ್ತಾನೆ. ಈಗ ಇವರು ಮಾರನೇ ದಿನ ರಾಘವ್ ಹೆಂಡತಿನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾರೆ. ಆಗ ಆಕೆ ನನಗೆ ಏನು ಗೊತ್ತಿಲ್ಲ, ಕೆಲವು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ರಾಘವ್ ಹತ್ರ ಬಂದಿದ್ದ. ಈತ ಆತನಿಗೆ ಸುಜಾ ಅನ್ನೋ ಹುಡುಗಿ ಬಗ್ಗೆ ಕೇಳ್ತಿದ್ದ ಅಂತ ಹೇಳ್ತಾಳೆ. ಇನ್ನು ಓಜ್ಲರ್ ಸುಜಾ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಆಕೆ ಹೆಸರಿಗೆ ಒಂದು ಹಾಸ್ಪಿಟಲ್ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಸುಜಾನ ಹುಡುಕ್ತಿದ್ದ ವ್ಯಕ್ತಿ ಹೆಸರು ಅರುಣ್ ಆಗಿರುತ್ತೆ. ಅರುಣ್ ಅದೇ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿರ್ತಾನೆ. ಇನ್ನು ಇವರು ಅರುಣ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಇವರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಝೇವಿಯರ್ಗೆ ಆಗ್ಬೇಕಿರೋ ಆಪರೇಷನ್ ನ ಇದೇ ಅರುಣ್ ಮಾಡ್ತಿರ್ತಾನೆ. ಸೊ ಇವರು ಅರುಣ್ ಝೇವಿಯರ್ನ ಕೊಲ್ಲ ಮುಂಚೆ ಅವನನ್ನ ಹಿಡಿಬೇಕಂತ ಅರುಣ್ ಮನೆಗೆ ಬರ್ತಾರೆ. ಆದ್ರೆ ಅರುಣ್ ಇಲ್ಲೇ ಇರ್ತಾನೆ, ಅವನು ಸರ್ಜರಿಗೆ ಹೋಗಿರಲ್ಲ. ಇಲ್ಲಿ ಓಜ್ಲರ್ ಕೃಷ್ಣಮೂರ್ತಿ ಫೋಟೋನ ತೋರಿಸಿ ಅರುಣ್ಗೆ ಈತ ನಿನಗೆ ಗೊತ್ತಿದ್ದಾನ ಅಂತ ಕೇಳ್ತಾನೆ. ಆದ್ರೆ ಈತ ಯಾರು ಅಂತ ನನಗೆ ಗೊತ್ತಿಲ್ಲ, ಈತನನ್ನ ಮೊದಲ ಬಾರಿಗೆ ನೋಡಿದ್ದೀನಿ ಅಂತ ಹೇಳ್ತಾನೆ. ಆಗ ಓಜ್ಲರ್ ಹಾಗಿದ್ರೆ ನೀನು ರಾಘವ್ ಹತ್ರ ಹೋಗಿ ಯಾಕೆ ಸುಜಾ ಬಗ್ಗೆ ಕೇಳ್ತಿದ್ದೆ, ಅಷ್ಟಕ್ಕೂ ಆ ಸುಜಾ ಯಾರು ಅಂತ ಕೇಳ್ತಾನೆ. ಆಗ ಅರುಣ್ ಸುಜಾ ಬೇರೆ ಯಾರು ಅಲ್ಲ, ನನ್ನ ತಂಗಿ ಅಂತ ಹೇಳ್ತಾನೆ. ನಾನು ಸಣ್ಣವನಿದ್ದಾಗೆ ನನ್ನ ಅಕ್ಕ ತೀರಿ ಹೋದ್ಲು. ಆಕೆ ಸಾವಿಗೆ ಏನು ಕಾರಣ ಅಂತ ನನಗೆ ಇಲ್ಲಿವರೆಗೆ ಗೊತ್ತಾಗಿಲ್ಲ. ನಾನು ಒಂದು ದಿನ ನನ್ನ ಅಕ್ಕನ ಬುಕ್ ಅಲ್ಲಿ ಒಂದು ಫೋಟೋ ನೋಡಿದೆ. ಅದರಲ್ಲಿ ನನ್ನ ಅಕ್ಕನ ಜೊತೆ ಒಬ್ಬ ಹುಡುಗ ಇದ್ದ. ನನಗನ್ಸುತ್ತೆ ಅವರಿಬ್ಬರು ಪ್ರೀತಿ ಮಾಡ್ತಿರ್ಬೇಕು ಅಂತ ಹೇಳ್ತಾನೆ. ಆಗ ಓಜ್ಲರ್ ಆ ಫೋಟೋ ನನಗೆ ತೋರಿಸು ಅಂತ ಕೇಳ್ತಾನೆ. ಅರುಣ್ ಆ ಫೋಟೋನ ಓಜ್ಲರ್ಗೆ ಕೊಡ್ತಾನೆ. ಓಜ್ಲರ್ ಆ ಫೋಟೋ ನೋಡಿದಾಗ ಅದರಲ್ಲಿ ಹುಡುಗ ಫೋಟೋ ಬ್ಲರ್ ಆಗಿರುತ್ತೆ. ಆದ್ರೆ ಫೋಟೋದಲ್ಲಿ ಓಜ್ಲರ್ ಒಂದು ಗಿಡನ ಗಮನಿಸ್ತಾನೆ. ಅದು ಬೊನ್ಸೈ ಟ್ರೀ ಆಗಿರುತ್ತೆ. ಇದೇ ರೀತಿಯ ಸೇಮ್ ಟ್ರೀನ ಓಜ್ಲರ್ ಅಲೆಕ್ಸ್ ಮನೆಯಲ್ಲಿ ನೋಡಿರ್ತಾನೆ. ಇದೇ ಟೈಮಲ್ಲಿ ಓಜ್ಲರ್ ಟೀಮ್ ಒಂದು ಶಾಕಿಂಗ್ ವಿಷಯ ಓಜ್ಲರ್ಗೆ ಹೇಳುತ್ತೆ. ಆಕ್ಚುಲಿ ಅವರ ಹತ್ರ ಬಂದ ಅಲೆಕ್ಸ್ ಆಕ್ಚುಲಿ ರಿಯಲ್ ಅಲೆಕ್ಸ್ ಆಗಿರಲ್ಲ. ರಿಯಲ್ ಅಲೆಕ್ಸ್ ಡೂಪ್ಲಿಕೇಟ್ ಅಲೆಕ್ಸ್ ನ ರೆಡಿ ಮಾಡಿ ಆತನನ್ನ ಪೊಲೀಸರ ಹತ್ರ ಕಳಿಸಿರ್ತಾನೆ. ಶಾಕಿಂಗ್ ವಿಷಯ ಏನಂದ್ರೆ ಇನ್ನೊಂದು ಕಡೆ ರಿಯಲ್ ಅಲೆಕ್ಸ್ ಆ ಝೇವಿಯರ್ ನ ಕಿಡ್ನಾಪ್ ಮಾಡಿರ್ತಾನೆ. ಈ ಅಲೆಕ್ಸ್ ಬೇರೆ ಯಾರು ಅಲ್ಲ, ಸೂಪರ್ ಸ್ಟಾರ್ ಮೊಮಟ್ಟಿ ಆಗಿರ್ತಾರೆ. ಈಗ ಅಲೆಕ್ಸ್ ಫ್ರಾನ್ಸಿಸ್ ನ ಕೊಲ್ಲಬೇಕಂತ ಅದೇ ಮೆಡಿಕಲ್ ಕಾಲೇಜ್ಗೆ ಕರ್ಕೊಂಡು ಬರ್ತಾನೆ. ಇದು ಗೊತ್ತಾಗಿ ಓಜ್ಲರ್ ಫ್ರಾನ್ಸಿಸ್ ನ ಕಾಪಾಡೋಕೆ ಆ ಮೆಡಿಕಲ್ ಕಾಲೇಜ್ಗೆ ತನ್ನ ಟೀಮ್ ಜೊತೆ ಬರ್ತಾನೆ. ಇಲ್ಲಿ ಅಲೆಕ್ಸ್ ಫ್ರಾನ್ಸಿಸ್ ನ ಕೊಲ್ಲಬೇಕಂತ ಅವನ ಬಾಡಿ ಮೇಲೆ ಮಾರ್ಕ್ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಓಜ್ಲರ್ ಬರ್ತಾನೆ. ಈತ ಅಲೆಕ್ಸ್ ನ ಗನ್ ಪಾಯಿಂಟ್ ನಲ್ಲಿ ತಗೊಂಡು ಅವನನ್ನ ಅರೆಸ್ಟ್ ಮಾಡ್ತಾನೆ. ಈಗ ಓಜ್ಲರ್ ಅಲೆಕ್ಸ್ ಮತ್ತು ಕೃಷ್ಣಮೂರ್ತಿನ ಒಂದು ಕಡೆ ಇಟ್ಟು ಅವರನ್ನ ಎನ್ಕ್ವೈರಿ ಮಾಡ್ತಾನೆ. ಇಲ್ಲಿ ಅಲೆಕ್ಸ್ ತನ್ನ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಈಗ ಸ್ಟೋರಿ 1989 ಗೆ ಹೋಗುತ್ತೆ. ಇಲ್ಲಿ ಶಿವರಾಜ್, ಶಿವಕುಮಾರ್ ಮತ್ತು ಝೇವಿಯರ್ ಮೂವರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಇಲ್ಲಿ ಕಾಲೇಜ್ ಫ್ರೆಶರ್ಸ್ ಪಾರ್ಟಿ ನಡೆದಿರುತ್ತೆ. ಆಗ ಎಲ್ಲಾ ಫ್ರೆಶರ್ಸ್ ಸ್ಟೇಜ್ ಮೇಲೆ ಬಂದು ತಮ್ಮ ಹೆಸರನ್ನ ಹೇಳ್ತಿರ್ತಾರೆ. ಅದೇ ಟೈಮಲ್ಲಿ ಅಲ್ಲಿ ಸುಜಾ ಕೂಡ ಬರ್ತಾಳೆ. ಈಕೆ ತನ್ನ ಹೆಸರನ್ನ ಹೇಳ್ತಾಳೆ. ಸುಜಾನ ನೋಡಿ ಶಿವರಾಜ್ಗೆ ಆಕೆ ಮೇಲೆ ಲವ್ ಆಗುತ್ತೆ. ಅವನು ಹೋಗಿ ಸ್ಟೇಜ್ ಮೇಲೆನೆ ಆಕೆಗೆ ಫ್ಲವರ್ ಕೊಡ್ತಾನೆ. ಆದ್ರೆ ಸುಜಾ ಅವನ ಫ್ಲವರ್ ನ ರಿಜೆಕ್ಟ್ ಮಾಡ್ತಾಳೆ. ಇದರಿಂದ ಕಾಲೇಜ್ ಮುಂದೆ ಶಿವರಾಜ್ಗೆ ಮರ್ಯಾದೆ ಹೋಗುತ್ತೆ. ಇದರಿಂದ ಅವನು ತುಂಬಾ ಬೇಜಾರಾಗ್ತಾನೆ. ಇನ್ನು ಆ ಸ್ಟೇಜ್ ಮೇಲೆ ಈಗ ಕೃಷ್ಣಮೂರ್ತಿ ಬರ್ತಾನೆ. ಈತ ಹಾಡೋದ್ರಲ್ಲಿ ತುಂಬಾ ಚೆನ್ನಾಗಿರ್ತಾನೆ. ಹೀಗಿದ್ದಾಗ ಒಂದು ದಿನ ಈ ಹಾಸ್ಪಿಟಲ್ ನಲ್ಲಿ ಒಂದು ಕೇಸ್ ಬರುತ್ತೆ. ಒಬ್ಬ ವ್ಯಕ್ತಿ ಮರದ ಮೇಲಿಂದ ಬಿದ್ದಿರ್ತಾನೆ. ಇಲ್ಲಿ ಝೇವಿಯರ್ ಆ ವ್ಯಕ್ತಿ ಫ್ಯಾಮಿಲಿಗೆ ಇಲ್ಲಿ ಪ್ರೋಟೋಕಾಲ್ ಇದೆ, ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾನೆ.
ಆದ್ರೆ ಅಲ್ಲಿ ಅಲೆಕ್ಸ್ ಬಂದು ಪ್ರೋಟೋಕಾಲ್ನೆಲ್ಲ ಬದಿಗೊತ್ತಿ ಆ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ. ಇದರಿಂದ ಆತ ಬದುಕೋತಾನೆ. ಈಗ ಸೀನಿಯರ್ ಡಾಕ್ಟರ್ ಅಲ್ಲಿಗೆ ಬಂದು ಅಲೆಕ್ಸ್ ನ ತುಂಬಾ ಹೊಗಳ್ತಾರೆ ಮತ್ತು ನೀನು ಪ್ರೋಟೋಕಾಲ್ ನ ಫಾಲೋ ಮಾಡದೆ ಒಬ್ಬ ವ್ಯಕ್ತಿನ ಪ್ರಾಣ ಕಾಪಾಡಿದೆ, ವೆರಿ ಗುಡ್ ಅಂತ ಹೇಳ್ತಾರೆ. ಇದನ್ನ ಕೇಳಿ ಫ್ರಾನ್ಸಿಸ್ಗೆ ಇಷ್ಟ ಆಗಲ್ಲ. ಅವನು ಅವನ ಮೇಲೆ ತುಂಬಾ ಸಿಟ್ ಮಾಡ್ಕೋತಾನೆ. ಇನ್ನು ಅಲೆಕ್ಸ್ ಮತ್ತು ಸುಜಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಅವರ ಲವ್ ಜರ್ನಿ ಇಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಈ ಹಾಸ್ಪಿಟಲ್ ನಲ್ಲಿ ಬರ್ತಿದ್ದ ದೊಡ್ಡ ದೊಡ್ಡ ಕೇಸ್ ನ ಡಾಕ್ಟರ್ಸ್ ಎಲ್ಲ ಅಲೆಕ್ಸ್ಗೆ ಕೊಡ್ತಿರ್ತಾರೆ, ಯಾಕಂದ್ರೆ ಅವನು ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿರ್ತಾನೆ. ಇನ್ನು ಫ್ರಾನ್ಸಿಸ್ಗೆ ಕೇವಲ ಸಣ್ಣ ಪುಟ್ಟ ಕೇಸ್ ನ ಕೊಡ್ತಿರ್ತಾರೆ. ಇದರಿಂದ ಅವನು ಅಲೆಕ್ಸ್ ಮೇಲೆ ತುಂಬಾ ಕೋಪ ಮಾಡ್ಕೋತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಶಿವಕುಮಾರ್ ಕಾಲೇಜ್ ನಲ್ಲಿ ಡ್ರಗ್ಸ್ ತಗೋತಿರ್ತಾನೆ. ಇದನ್ನ ಅಲೆಕ್ಸ್ ನೋಡ್ತಾನೆ. ಅವನು ಸೀನಿಯರ್ ಡಾಕ್ಟರ್ಸ್ಗೆ ಇದನ್ನ ಹೇಳಿದಾಗ ಡಾಕ್ಟರ್ಸ್ ಅವನನ್ನ ಕಾಲೇಜ್ ನಿಂದ ತೆಗೆದಿರ್ತಾರೆ. ಇದೇ ಕಾರಣಕ್ಕಾಗಿ ಅವನು ಕಾಲೇಜಿನ ಬಿಟ್ಟು ಬಿಸ್ನೆಸ್ ಗೆ ಎಂಟ್ರಿ ಆಗಿರ್ತಾನೆ. ಇನ್ನು ಈಗ ಸ್ಟಡಿ ಹಾಲಿಡೇಸ್ ಕೊಟ್ಟಿರ್ತಾರೆ. ಇದರಿಂದ ಸುಜಾ ತನ್ನ ಮನೆಗೆ ಹೋಗ್ಬಿಡ್ತಾಳೆ. ಅಲೆಕ್ಸ್ ಸುಜಾನ ತುಂಬಾ ಮಿಸ್ ಮಾಡ್ಕೋತಿರ್ತಾನೆ. ಈಗ ಒಂದು ದಿನ ಕೃಷ್ಣಮೂರ್ತಿ ತಾಯಿ ಕೃಷ್ಣಮೂರ್ತಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿರ್ತಾಳೆ, ಏಕೆಂದರೆ ಇವನ ಗಂಟಲಲ್ಲಿ ಏನೋ ಇನ್ಫೆಕ್ಷನ್ ಆಗಿರುತ್ತೆ. ಆಗ ಡಾಕ್ಟರ್ ಆತನನ್ನ ಚೆಕ್ ಮಾಡಿ ಒಂದು ಸಣ್ಣ ಆಪರೇಷನ್ ಮಾಡಬೇಕು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಆತ ಆಪರೇಷನ್ಗೆಲ್ಲ ರೆಡಿ ಮಾಡಿ ಅಲೆಕ್ಸ್ ಮತ್ತು ಝೇವಿಯರ್ ನ ತನ್ನ ಹೆಲ್ಪ್ಗೆ ಕರೀತಾನೆ. ಇವರು ಈಗ ಓಟಿ ಒಳಗೆ ಹೋಗ್ತಾರೆ. ಸೀನಿಯರ್ ಡಾಕ್ಟರ್ ಕೃಷ್ಣಮೂರ್ತಿಗೆ ಆಪರೇಷನ್ ಮಾಡಿದ ಮೇಲೆ ಇನ್ನೊಂದು ಕೇಸ್ ನೋಡೋಕೆ ಹೋಗ್ತಾನೆ ಮತ್ತು ಅಲ್ಲಿಂದ ಹೋಗ್ತಿದ್ದಾಗ ಅಲೆಕ್ಸ್ಗೆ ನೀನು ಒಲಿಗೆ ಹಾಕ್ಬಿಡು ಅಂತ ಹೇಳ್ತಾನೆ ಮತ್ತು ನೋಡಿ ಹಾಕು ಅಂತ ಹೇಳ್ತಾನೆ. ಈಗ ಅಲೆಕ್ಸ್ ಸೀನಿಯರ್ ಡಾಕ್ಟರ್ ಅಲ್ಲಿಂದ ಹೋದ್ಮೇಲೆ ತನಗೆ ಹೆಲ್ಪ್ ಮಾಡೋಕೆ ಝೇವಿಯರ್ ನ ಕರೀತಾನೆ. ಆದ್ರೆ ಝೇವಿಯರ್ ಬೇಕಂತ ಕೃಷ್ಣಮೂರ್ತಿಯ ಒಂದು ನರ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಅವನ ಸೌಂಡೇ ಹೋಗ್ಬಿಡುತ್ತೆ. ಇದು ಸೀನಿಯರ್ ಡಾಕ್ಟರ್ಗೆ ಗೊತ್ತಾದಾಗ ಈತ ಅಲೆಕ್ಸ್ ಮತ್ತು ಝೇವಿಯರ್ಗೆ ತುಂಬಾ ಬೈತಾನೆ ಮತ್ತು ಝೇವಿಯರ್ ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡ್ತಾನೆ ಮತ್ತು ಅಲೆಕ್ಸ್ ನ 1 ತಿಂಗಳವರೆಗೆ ಸಸ್ಪೆಂಡ್ ಮಾಡ್ತಾನೆ. ಇದರಿಂದ ಆ 3 ಫ್ರೆಂಡ್ಸ್ ತುಂಬಾ ಕೋಪ ಮಾಡ್ತಾರೆ, ಯಾಕಂದ್ರೆ ಅಲೆಕ್ಸ್ ನಿಂದಾಗಿ ತಮಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಅನ್ಕೋತಾರೆ. ಇನ್ನೊಂದು ಕಡೆ ಅಲೆಕ್ಸ್ ಸುಜಾನ ಭೇಟಿ ಆಗ್ಬೇಕಂದ್ರೆ ಆ ಕಾಲೇಜ್ ನಲ್ಲಿದ್ದ ಪಿವನ್ಗೆ ದುಡ್ಡು ಕೊಡ್ತಿರ್ತಾನೆ. ಈ ಪಿವನ್ ಬೇರೆ ಯಾರು ಅಲ್ಲ, ರಾಘವನ್ ಆಗಿರ್ತಾನೆ. ಈಗ ಆ 3 ಫ್ರೆಂಡ್ಸ್ ರಾಘವನ್ ಹತ್ರ ಹೋಗಿ ಅವನಿಗೆ ದುಡ್ಡು ಕೊಡ್ತಾರೆ ಮತ್ತು ನೀನು ಪ್ಲಾನ್ ಮಾಡಿ ಅಲೆಕ್ಸ್ ನ ಒಂದು ರೂಮ್ಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಈಗ ರಾಘವನ್ ಅಲೆಕ್ಸ್ ಹತ್ರ ಹೋಗಿ ಸುಜಾ ನಿನ್ನ ಒಂದು ರೂಮ್ ಅಲ್ಲಿ ಕರೆದಿದ್ದಾಳೆ ಅಂತ ಹೇಳ್ತಾನೆ. ಇವತ್ತು ಅಲೆಕ್ಸ್ ಬರ್ತ್ಡೇ ಇರುತ್ತೆ, ಅದಕ್ಕೆ ಅವನು ಸುಜಾತನಿಗೆ ಸರ್ಪ್ರೈಸ್ ಕೊಡಬಹುದು ಅಂತ ಅನ್ಕೊಂಡಿರ್ತಾನೆ. ಇವನು ಅಲ್ಲಿ ಹೋದಾಗ ಆ 3 ಫ್ರೆಂಡ್ಸ್ ಅಲ್ಲಿರ್ತಾರೆ. ಇವರು ಅಲೆಕ್ಸ್ ನ ಹೊಡೆದು ಅವನ ಬಾಡಿಗೆಲ್ಲ ಕ್ಲೋರೋಫಾರ್ಮ್ ಹಚ್ತಾರೆ. ಆಮೇಲೆ ಅಲೆಕ್ಸ್ಗೆ ಆಕ್ಸಿಡೆಂಟ್ ಆಗಿರೋ ತರ ತೋರಿಸೋಕೆ ಅವನನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಒಂದು ಮರಕ್ಕೆ ಗುತ್ತಾರೆ. ಈ ಆಕ್ಸಿಡೆಂಟ್ ನಿಂದಾಗಿ ಅಲೆಕ್ಸ್ ಕೋಮಾಗೆ ಹೋಗ್ತಾನೆ. ಈಗ ಝೇವಿಯರ್ ಮತ್ತು ಶಿವಕುಮಾರ್ ಡಾಕ್ಟರ್ ಹತ್ರ ಬಂದು ಅವತ್ತು ಶಿವಕುಮಾರ್ ನರ ಕಟ್ ಮಾಡುವಂತೆ ಹೇಳಿದ್ದು ಅಲೆಕ್ಸ್ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅವರು ಏನು ಎನ್ಕ್ವೈರಿ ಮಾಡದೆ ಅಲೆಕ್ಸ್ ನ ಸಸ್ಪೆಂಡ್ ಮಾಡ್ತಾರೆ. ಈ ಕಡೆ ಅಲೆಕ್ಸ್ ಕೋಮಾದಲ್ಲಿರ್ತಾನೆ. ಅವನಿಗೆ ಹೊರಗಡೆ ಏನ್ ನಡೀತಾ ಇದೆ ಅಂತ ಗೊತ್ತಿರಲ್ಲ. ಇನ್ನೊಂದು ಕಡೆ ಸುಜಾ ಅಲೆಕ್ಸ್ ಹತ್ರ ಬರ್ತಾಳೆ. ಈತ ಕೋಮಾದಲ್ಲಿರ್ತಾನೆ. ಇದನ್ನ ನೋಡಿ ಆಕೆ ತುಂಬಾ ಅಳ್ತಾಳೆ. ಈಗ ನೋಡ್ತಾ ನೋಡ್ತಾ 9 ತಿಂಗಳು ಕಳೆಯುತ್ತೆ. ಆದ್ರೆ ಅಲೆಕ್ಸ್ ಕೋಮದಿಂದ ಹೊರಗೆ ಬಂದಿರಲ್ಲ. ಇದರಿಂದ ತುಂಬಾ ದುಃಖದಲ್ಲಿ ಸುಜಾ ಅಲೆಕ್ಸ್ ಮತ್ತೆ ಕೋಮದಿಂದ ಹೊರಗೆ ಬರಲ್ಲ ಅಂತ ಅನ್ಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಅದೇ ಟೈಮಲ್ಲಿ ಈ ಕಡೆ ಅಲೆಕ್ಸ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಕೋಮದಿಂದ ಹೊರಗೆ ಬಂದಿರ್ತಾನೆ. ಆದ್ರೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಅವನು ತನ್ನ ಪಾಸ್ಟ್ ನ ಮರ್ತೋಗಿರ್ತಾನೆ. ಇದಾದ ಸ್ವಲ್ಪ ದಿನಗಳ ನಂತರ ಅವನ ತಾಯಿ ಕೂಡ ಸತ್ತೋಗ್ತಾಳೆ. ಈಗ ಅಲೆಕ್ಸ್ ಒಬ್ಬನೇ ಆಗ್ತಾನೆ. ಇನ್ನು 3 ವರ್ಷದ ಹಿಂದೆ ರೀಸೆಂಟ್ ಆಗಿ ಅಲೆಕ್ಸ್ ಶಿವಕುಮಾರ್ ಇಂಟರ್ವ್ಯೂನ ಟಿವಿಯಲ್ಲಿ ನೋಡ್ತಿರ್ತಾನೆ. ಅವನನ್ನು ನೋಡಿ ಅವನಿಗೆ ತನ್ನ ಪಾಸ್ಟ್ ಎಲ್ಲ ನೆನಪಾಗುತ್ತೆ. ಆಗ ಅವನು ಕೃಷ್ಣಮೂರ್ತಿ ಹತ್ರ ಹೋಗಿ ಅವನಿಗೆ ಎಲ್ಲ ನಿಜ ಹೇಳ್ತಾನೆ ಮತ್ತು ನಮ್ಮಿಬ್ಬರ ಲೈಫ್ ಹೀಗಾಗೋಕೆ ಅವರೇ ಕಾರಣ ಅಂತ ಹೇಳ್ತಾನೆ. ಈಗ ಅಲೆಕ್ಸ್ ಕೃಷ್ಣಮೂರ್ತಿನ ಕರ್ಕೊಂಡು ನಾವು ಆ 3 ಜೊತೆ ಸೇಡನ್ನ ತೀರಿಸ್ಕೊಳ್ಳೋಣ, ಅವರನ್ನ ಕೊಂದ್ಬಿಡೋಣ ಅಂತ ಹೇಳ್ತಾನೆ. ಈಗ ಕೃಷ್ಣಮೂರ್ತಿ ಕೂಡ ಸರಿ ಅಂತ ಅವನ ಜೊತೆ ರೆಡಿ ಆಗ್ತಾನೆ. ಈಗ ಇವರು ಪಕ್ಕಾ ಪ್ಲಾನ್ ಮಾಡಿ ಮೊದಲು ಅವರನ್ನ ಸಾಯಿಸೋದು ಬೇಡ, ಅವರ ಮಕ್ಕಳನ್ನ ಸಾಯಿಸೋಣ, ಏಕೆಂದ್ರೆ ನಾವು ಅನುಭವಿಸಿದ ನೋವನ್ನ ಅವರು ಕೂಡ ಅನುಭವಿಸಬೇಕು ಅಂತ ಹೇಳ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಅಲೆಕ್ಸ್ ಸ್ಟೋರಿ ಕೇಳ್ತಿದ್ದ ಓಸ್ಲರ್ ಮತ್ತು ಅವನ ಟೀಮ್ ತುಂಬಾ ದುಃಖ ಪಡ್ತಿರ್ತಾರೆ. ಅಲೆಕ್ಸ್ ಓಸ್ಲರ್ಗೆ ನಾನು ಝೇವಿಯರ್ ನ ಒಂದು ಸಲ ಮೀಟ್ ಆಗ್ಬೇಕು ಅಂತ ಹೇಳ್ತಾನೆ. ಆಗ ಓಸ್ಲರ್ ಆಯ್ತು ಅಂತ ಝೇವಿಯರ್ ನ ಕರ್ಕೊಂಡು ಬಂದು ಅಲೆಕ್ಸ್ ಮುಂದೆ ಹೇಳ್ತಾನೆ. ಇಲ್ಲಿ ಝೇವಿಯರ್ ಅಲೆಕ್ಸ್ ನ ನೋಡಿ ನಾನೇನು ಮಾಡಿಲ್ಲ, ನಾನು ತುಂಬಾ ನೀಟ್ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಓಸ್ಲರ್ಗೆ ಅಲೆಕ್ಸ್ ಮೇಲೆ ತುಂಬಾ ನಂಬಿಕೆ ಇರುತ್ತೆ. ಅವನು ಇಂಥ ವ್ಯಕ್ತಿಗಳು ಈಗ ಜೈಲಿಗೆ ಹೋಗ್ತಿದ್ದಾರೆ, ಆದ್ರೆ ಎಲ್ಲಾ ಪಾಪವನ್ನು ಮಾಡಿದ ಝೇವಿಯರ್ ಮಾತ್ರ ಸೊಸೈಟಿಯಲ್ಲಿ ಒಳ್ಳೆ ಹೆಸರು ತಗೊಂಡು ಚೆನ್ನಾಗಿ ಬದುಕಿದ್ದಾರೆ ಅಂತ ಅನ್ಕೋತಾನೆ. ಇನ್ನು ಈಗ ಝೇವಿಯರ್ ತನ್ನ ಲೈಫ್ ಮೇಲೆ ಒಂದು ಬುಕ್ ಕೂಡ ಬರೆದಿರ್ತಾನೆ. ಅದನ್ನ ಆತ ಲಾಂಚ್ ಮಾಡ್ತಿರ್ತಾನೆ. ಆ ಲಾಂಚಿಂಗ್ ಇವೆಂಟ್ ನಲ್ಲಿ ಓಸ್ಲರ್ ಕೂಡ ಹೋಗಿರ್ತಾನೆ. ಇಲ್ಲಿ ಝೇವಿಯರ್ ಸ್ಟೇಜ್ ಮೇಲೆ ಸ್ಪೀಚ್ ಕೊಡ್ತಿರ್ತಾನೆ. ಅದೇ ಟೈಮಲ್ಲಿ ಡಾಕ್ಟರ್ ಓಸ್ಲರ್ಗೆ ಕಾಲ್ ಮಾಡ್ತಾನೆ. ಈತ ಓಸ್ಲರ್ಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಆಕ್ಚುಲಿ ಅಲೆಕ್ಸ್ ಜನರನ್ನ ಕೊಲ್ಬೇಕಂತ ಮಾಡ್ತಿದ್ದ ಮಾರ್ಕ್ ಅಲ್ಲಿ ಅವನು ಒಂದು ಕೆಮಿಕಲ್ ನ ಯೂಸ್ ಮಾಡ್ತಾನೆ. ಇದರಿಂದ ಆ ವ್ಯಕ್ತಿಗಳು ಆ ಟೈಮಲ್ಲಿ ಬದುಕೊಂಡ್ರು 7 ದಿನ ಆದ್ಮೇಲೆ ಸತ್ತೋಗ್ತಾರೆ ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಝೇವಿಯರ್ ಸ್ಟೇಜ್ ಮೇಲೆ ಮಾತಾಡ್ತಾ ಕೆಳಗೆ ಬಿದ್ದ್ಬಿಡ್ತಾನೆ. ಅವನು ಅಲ್ಲೇ ಸತ್ತೋಗ್ತಾನೆ. ಇನ್ನು ಅಲೆಕ್ಸ್ ಜೈಲಿಗೆ ಹೋಗೋ ಮುಂಚೆ ಶಿವಕುಮಾರ್ ಮತ್ತು ರಾಘವನ್ನ ಕೂಡ ಸಾಯಿಸಿರ್ತಾನೆ. ಈಗ ಸೀನ್ 1 ತಿಂಗಳ ನಂತರ ಶಿಫ್ಟ್ ಆಗುತ್ತೆ. ಈಗ ಓಸ್ಲರ್ ವಿನೀತ್ಗಾಗಿ ಬಿರಿಯಾನಿ ತಗೊಂಡು ಹೋಗ್ತಿರ್ತಾನೆ. ಇಲ್ಲಿ ಅವನಿಗೆ ಅಲೆಕ್ಸ್ ಕಾಣ್ತಾನೆ. ಅಲೆಕ್ಸ್ ಅವನಿಗೆ ನಾನು ಝೇವಿಯರ್ ಮಗಳನ್ನ ಈಸಿಯಾಗಿ ಕೊಲ್ಬೋದಾಗಿತ್ತು, ಆದ್ರೂ ನಾನು ಆಕೆನ ಕೊಂದಿಲ್ಲ, ಏಕೆಂದ್ರೆ ಈ ಕೇಸ್ನ ನೀನೇ ಟೇಕ್ ಆಫ್ ಮಾಡ್ಬೇಕಂತ ನನಗೆ ಆಸೆ ಇತ್ತು. ನಾನು ನಿನಗೆ ಪೂರ್ತಿ ಸ್ಟೋರಿ ಹೇಳಿಲ್ಲ, ಇನ್ನು ಸ್ಟೋರಿ ಬಾಕಿ ಇದೆ ಅಂತ ಹೇಳ್ತಾನೆ. ಇನ್ನು ಅಲ್ಲಿಂದ ಹೋಗ್ತಿದ್ದಾಗ ಅಲೆಕ್ಸ್ ಓಸ್ಲರ್ಗೆ ಬಾರ್ನ್ ರೆಸಿಡ್ಯೂ ಅಂತ ಹೇಳಿ ಹೋಗ್ಬಿಡ್ತಾನೆ. ಇನ್ನು ಓಸ್ಲರ್ ಅಲ್ಲಿಂದ ವಿನೀತ್ ಹತ್ರ ಬರ್ತಾನೆ ಮತ್ತು ಆತನಿಗೆ ನನ್ನ ಹೆಂಡತಿ ಮತ್ತು ಮಗಳ ಬಾಡಿ ಎಲ್ಲಿದೆ ಅಂತ ಕೇಳ್ತಾನೆ.
ಆದ್ರೆ ವಿನೀತ್ ಮತ್ತೆ ನನಗೆ ನೆನಪಿಲ್ಲ ಅಂತ ಹೇಳ್ತಾನೆ. ಆಗ ಓಸ್ಲರ್ಗೆ ಅಲೆಕ್ಸ್ ಹೇಳಿದ ಮಾತು ನೆನಪಾಗುತ್ತೆ. ಆಗ ಅವನು ವಿನೀತ್ ತನ್ನ ಹೆಂಡತಿ ಮತ್ತು ಮಗುನ ಕೊಂದಿಲ್ಲ ಅಂತ ಅರ್ಥ ಮಾಡ್ಕೊತಾನೆ. ಏಕೆಂದ್ರೆ ಅವನ ಹತ್ರ ಕತ್ತಿ ಸಿಕ್ಕಿರುತ್ತೆ, ಅದರಲ್ಲಿ ಬ್ಲಡ್ ಸ್ಯಾಂಪಲ್ಸ್ ಇರುತ್ತೆ, ಆದ್ರೆ ಅಲ್ಲಿ ಅವರಿಗೆ ಬೋನ್ ರೆಸಿಡ್ಯೂಸ್ ಸಿಕ್ಕಿರಲ್ಲ. ಈಗ ಓಸ್ಲರ್ ವಿನೀತ್ಗೆ ನನ್ನ ಹೆಂಡತಿ ಮತ್ತು ಮಗಳನ್ನ ಯಾರು ಕೊಂದ್ರು ಅಂತ ಕೇಳ್ತಾನೆ. ಆಗ ವಿನೀತ್ ನಗ್ತಾ ಓಸ್ಲರ್ಗೆ ಈಗ ತಾನೇ ನೀನು ಅವನನ್ನ ಮೀಟ್ ಆಗಿ ಬಂದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಓಸ್ಲರ್ ಶಾಕ್ ಆಗ್ತಾನೆ. ಯಾಕಂದ್ರೆ ಓಸ್ಲರ್ ಹೆಂಡತಿ ಮತ್ತು ಮಗುನ ಕೊಂದಿದ್ದು ಬೇರೆ ಯಾರು ಅಲ್ಲ, ಅಲೆಕ್ಸ್ ಆಗಿರ್ತಾನೆ. ಇನ್ನು ಅಲೆಕ್ಸ್ ಓಸ್ಲರ್ ಹೆಂಡತಿ ಮಗುನ ಯಾಕೆ ಕೊಂದಿರಬಹುದು ಅಂತ ನೋಡೋದಾದ್ರೆ 1989 ನಲ್ಲಿ ಅಲೆಕ್ಸ್ಗೆ ಆಕ್ಸಿಡೆಂಟ್ ಆದಾಗ ಪೊಲೀಸ್ ಕೇಸ್ ಆಗಿರ್ಬೋದು. ಪೊಲೀಸ್ ಕೇಸ್ ಆದಾಗ ಆ ಕೇಸ್ನ ಓಸ್ಲರ್ಗೆ ಕೊಟ್ಟಿರ್ಬೋದು. ಓಸ್ಲರ್ ಆ ಟೈಮಲ್ಲಿ ದುಡ್ಡು ತಗೊಂಡು ಈ ಕೇಸ್ನ ಮುಚ್ಚಿ ಹಾಕಿರ್ಬೋದು. ಇದೇ ಕೋಪದಲ್ಲಿ ಅಲೆಕ್ಸ್ ಓಸ್ಲರ್ ಹೆಂಡತಿ ಮಗುನ ಕೊಂದಿರ್ಬೋದು. ಸೊ ಇದನ್ನ ಮೂವಿಯಲ್ಲಿ ತೋರಿಸಲ್ಲ, ಬಟ್ ಇದನ್ನ ನಾವು ಊಹೆ ಮಾಡ್ಕೋಬಹುದು. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.